ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಡ್ಯಾಂನ ಒಳಹರಿವಿನಲ್ಲಿ ಮತ್ತಷ್ಟು ಹೆಚ್ಚಳವಾಗಿದೆ. 29,368 ಕ್ಯೂಸೆಕ್ಗೆ ಒಳಹರಿವು ಇದೀಗ ಏರಿಕೆಯಾಗ್ತಾ ಇದೆ. ಸರಿಸುಮಾರು 113 ಅಡಿ ಕನ್ನಂಬಾಡಿ ಅಣೆಕಟ್ಟು ಇದೀಗ ಭರ್ತಿಯಾಗಿದೆ. 124.8 ಅಡಿ ಗರಿಷ್ಠ ಮಟ್ಟದ ಕನ್ನಂಬಾಡಿ ಡ್ಯಾಂ ಈಗ ಭರ್ತಿಯತ್ತ ತೆರಳುತ್ತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಭರ್ತಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ದಿನದಿಂದ ದಿನಕ್ಕೆ ಕನ್ನಂಬಾಡಿ ಅಣೆಕಟ್ಟು ಇದೀಗ ಭರ್ತಿಯಾಗ್ತಾ ಇದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರೋದ್ರಿಂದಾಗಿ ಒಳಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ರೈತರ ಮೊಗದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೆಳೆ ಬೆಳೆಯೋದಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ಕೂಡ ಲಭ್ಯವಾಗುತ್ತೆ. ಹೀಗಾಗಿ ರೈತರಲ್ಲಿ ಇದು ಸಂತಸಕ್ಕೆ ಕಾರಣವಾಗ್ತಾ ಇದೆ. ಸಂಪೂರ್ಣ ಭರ್ತಿಯಾಗೋದಕ್ಕೆ ಕೇವಲ 11 ಅಡಿ ಮಾತ್ರ ಬಾಕಿ ಇದೆ. ಈಗ ತಾನೇ ಮುಂಗಾರು ಮಳೆ ಆರಂಭ. ಈ ನಡುವೆ 11 ಅಡಿ ಮಾತ್ರ ಬಾಕಿ ಇರೋದ್ರಿಂದಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸದ್ಯ ಡ್ಯಾಂನಲ್ಲಿ ಈಗ 35.118 TMC ನೀರು ಸಂಗ್ರಹ ಆಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯ ಭಾಗದಲ್ಲಿ ರೈತರು ಇದೀಗ ಸಂತಸದಿಂದ ಕೂಡಿದ್ದಾರೆ.